ಮನೆಯಲ್ಲಿ ಊಟ ಮಾಡಕ್ಕೆ ತಯಾರಿಲ್ಲ ಸಾಹೇಬ್ರು ಅಲ್ವಾ ಸಾಹೇಬ್ರೆ ಆಗ್ತದೆ. ಸೊ ಅದಕ್ಕೆ ನಿಮ್ಮ ಥರನೇ ಒಂದ್ಸತಿ ಹೋಗಿದ್ದೆ ದೇವಸ್ಥಾನಕ್ಕೆ ಹೋಗಿ ಪುರೋಹಿತರನ್ನ ಕೇಳಿದೆ ಕೂಡ ನಕ್ಷತ್ರ ಇದೇ ಡೇಟಿಗೆ ಡೆಲಿವರಿ ಮಾಡಿಸ್ಕೊಳ್ಳಿ ಅಂತ ಹಾಕ್ಕೊಡೋ ಅಂಥದ್ದು. ಊಟ ಮಾಡ್ತೀನಿ, ಅಲ್ಲಿ ಮಗು ಅಳ್ತಾ ಇದ್ರೆ ಇಲ್ಲಿ ತಿನ್ನಕ್ಕೆ ನನಗೂ ಮನ್ಸಾಗ್ತಾ ಇರಲ್ಲ. ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಕ್ಲೇಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವನಿತಾ. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ಹತ್ತತ್ರ 6 o'clock ಆಗ್ತಾ ಬರ್ತಾ ಇದೆ. ಇವತ್ತು ಡಿನ್ನರ್ ಮಾಡೋಣ ಅಂತ ಹೇಳಿ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಭೈರವ್ಗೂ ಕೂಡ ಪೂರಿ ಆ ರೀತಿ ಇಷ್ಟ ಆಗುತ್ತೆ. ಸೊ ಪೂರಿ ಜೊತೆಗೆ ಇವತ್ತು ಗೋಬಿ ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದಷ್ಟು ಐಟಮ್ಸ್ ಕೂಡ ತರಿಸಿದ್ದೆ. ತುಂಬ ಸತಿ ಏನಾಗ್ಬಿಡ್ತಿತ್ತು ಅಂದರೆ ತೊಗೊಂಡು ಬಂದ್ಬಿಟ್ಟು ಸುಮ್ಮನೆ ಫ್ರಿಜ್ಜಲ್ಲಿ ಇಡೋ ಅಂಥದ್ದು, ಅದನ್ನು ಯೂಸೇ ಮಾಡ್ತಾ ಇರಲ್ಲ. ತುಂಬ ದಿವಸ ಆದ್ರೂ ಹಾಗೆ ಇಟ್ಟು ಇಷ್ಟೊಂದು ಸತಿ ಮಾಡ್ತದೆ. ಸೊ ಅದಕ್ಕೆ ಇವತ್ತು ನಾನು ಅಂತ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಪ್ರತಿಯೊಂದು ಐಟಮ್ಸ್ನೂ ಯೂಸ್ ಮಾಡಿಕೊಂಡು ಯಾವುದು ವೇಸ್ಟ್ ಮಾಡ್ದಂಗೆ ಮಾಡೋಣ ಅಂತ ಹೇಳಿ. ಸೊ ಎಸ್, ಬನ್ನಿ ಇವತ್ತಿನ ರೆಸಿಪಿ ಹೇಗಿರುತ್ತೆ ಆ್ಯಂಡ್ ಎಷ್ಟು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಭೈರವ್ ಸ್ಕೂಲಲ್ಲಿ ಇವತ್ತು ಗ್ರ್ಯಾಜುಯೇಷನ್ ಡೇ ಆಯಿತು ಅಲ್ವಾ ಕಂದ? ಅಲ್ವಾ ಚಿನ್ನಿ? ವಾಟ್ ಆಲ್ ಯು ಡಿಡ್ ಅಟ್ ಸ್ಕೂಲ್? ಏನು ಮಾಡಿದ್ರಿ ಇವತ್ತು? ಎಷ್ಟು ಆಚೆ ಅಲ್ಲಿ ಸ್ಕೂಲಲ್ಲಿ ತಿನ್ಕೊಂಡು ಬಂದಿದ್ದಾನೆ ಅಂದರೆ ಮನೆಯಲ್ಲಿ ಊಟ ಮಾಡೋಕ್ಕೆ ತಯಾರಿಲ್ಲ ಸಾಹೇಬ್ರು ಅಲ್ವಾ ಸಾಹೇಬ್ರೆ? ಊಟನೇ ಮಾಡಿಲ್ಲ ಆಲ್ಮೋಸ್ಟ್. ಇವಾಗ ಅಮ್ಮ ಒಂಚೂರು ಊಟ ಎಷ್ಟಿತ್ತಾಗೆ ಅಂತ ಹೇಳಿ 1 ನಿಮಿಷ ಯಾರೋ ಬಂದಿದ್ದಾರೆ. ಫ್ಲಿಪ್ಕಾರ್ಟಲ್ಲಿ ಒಂದು ಆರ್ಡರ್ ಮಾಡಿದ್ವಿ. ಸೊ ಅದು ಬಂದಿದೆ ಇವಾಗ. ನೋಡೋಣ ಏನು ಅಂತ. ಫಸ್ಟ್ ಇವನಿಗೆ ತಿನ್ನಿಸ್ಬಿಡ್ತೀನಿ. ಬೆಳಗ್ಗೆ ಎಷ್ಟು ತಿಂದಿದ್ದಾನೆ ಅಂದರೆ ಮಧ್ಯಾಹ್ನ ಸ್ಕೂಲಿಂದ ಬಂದು ಊಟನೇ ಮಾಡಿಲ್ಲ ಅವನು, ಬರೀ ಜಂಕ್ ಫುಡ್ಡೇ ಆಗಿದೆ. ಸೊ ಅದಕ್ಕೆ ಇವಾಗ ಸ್ವಲ್ಪ ಮೊಸರನ್ನ ತಿಂತಾನೆ. ಅವನಿಗೆ ತಿನ್ನಿಸ್ಬಿಟ್ಟು ಡಿನ್ನರ್ನ ಕುಕ್ ಮಾಡೋಣ. ಇವಾಗ ಎಷ್ಟು ಬಿಸಿ ಇದೆ ಹೊರಗಡೆ, ಬಿಸಿಲು. ಕಾಫಿ ಟೀ ಏನೂ ಕುಡಿಯೋಕ್ಕಾಗ್ತಾಯಿಲ್ಲ. ಅಮ್ಮಂಗೆ ಯಾಕೋ ಸ್ವಲ್ಪ ತಲೆನೋವು ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಒಂದು ಸ್ವಲ್ಪ ಕ್ವಿಕ್ಕಾಗಿ ಕಾಫಿ ಮಾಡ್ಕೊಂಡು ಬಿಡೋಣ. ಅದಾದಮೇಲೆ ಡಿನ್ನರ್ಗೆ ರೆಡಿ ಮಾಡೋಣ. ಆ್ಯಂಡ್ ಏನು ಪಾರ್ಸೆಲ್ ಬಂದಿದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಇವತ್ತು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಜನ ಪ್ರೆಗ್ನೆಂಟ್ ಇರೋರಿಗೆ ಈ ಒಂದು ಕ್ವೆಶನ್ ತುಂಬ ಜನಕ್ಕೆ ಕಾಡ್ತಾ ಇದೆ. ಮತ್ತು ತುಂಬ ಜನ ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ರಿ ಕೂಡ, ನೀವು ಯಾಕೆ ಡೆಲಿವರಿ ಡೇಟ್ ಅಥವಾ EDD ಡೇಟ್ಗಿಂತ ಮುಂಚೆನೇ ಹೋಗಿದ್ರಿ ಡೆಲಿವರಿ ಮಾಡಿಸ್ಕೊಂಡ್ರಿ ಅಂತ ಹೇಳಿ ಕೇಳಿದ್ರಿ ತುಂಬ ಜನ. ಇದೊಂದು ಆಲ್ಮೋಸ್ಟ್ ಒಂದು 10 to 15 ಮೆಂಬರ್ಸ್ ಇದೆ ಕೇಳಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ಕೇಳಿದ್ದೀರಾ. ಸೊ ಯಾಕೆ ನಾನು ಬೇಗ ಹೋದೆ ಆ್ಯಂಡ್ ಆಸ್ಟ್ರಾಲಜರ್ನ ಕೇಳಿಕೊಂಡು ಹೋಗಿದ್ದ ನಾನು ಆ ಒಂದು ಡೇಟ್ಗೆ ಅಂತೆಲ್ಲ ತುಂಬ ಜನ ಕೇಳಿದ್ದೀರಾ. ತುಂಬ ಜನಕ್ಕೆ ಆ ಒಂದು ಕ್ವೆಶನ್ ಇರುತ್ತೆ. ಬಿಕಾಸ್ C-ಸೆಕ್ಷನ್ ಅಂತ ಗೊತ್ತಿದ ಮೇಲೆ ಮುಂಚೆನೇ ಸೊ ಯೂಶ್ವಲಿ ಈ ಒಂದು ಡೇಟ್ಗೆ ಹೋಗಿ ಅಥವಾ ಈ ಒಂದು ನಕ್ಷತ್ರದಲ್ಲೇ ಮಾಡಿಸ್ಕೊಳ್ಬೇಕು ಅನ್ನೋಂಥದ್ದೆಲ್ಲ ತುಂಬ ಜನಕ್ಕೆ ಇರುತ್ತೆ ಮೈಂಡಲ್ಲಿ. ಬಟ್ ನನಗೆ ಇದೇ ನಕ್ಷತ್ರ ಬೇಕು ಅಥವಾ ಈ ಥರನೇ ಅನ್ನೋ ಅಂಥದ್ದು ಏನೂ ಇರಲಿಲ್ಲ. ಭೈರವ್ ಟೈಮಲ್ಲೂ ಆ ರೀತಿ ಇರಲಿಲ್ಲ, ಈ ಸತಿನೂ ಆ ಥರ ಇರಲಿಲ್ಲ. ಸೊ ಯಾವಾಗ ಕಂಪ್ಲೀಟಾಗಿ 9 ತಿಂಗಳು ತುಂಬಿ ಅಥವಾ ನನಗೆ ಯಾವಾಗ ಪೇನ್ ಬರುತ್ತೆ ಅಂತ ಅನಿಸುತ್ತೋ ಆವಾಗ ಹೋಗಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ನಾನು ನಿಮ್ಮ ಥರನೇ ಒಂದ್ಸತಿ ಹೋಗಿದ್ದೆ ದೇವಸ್ಥಾನಕ್ಕೆ ಹೋಗಿ ಪುರೋಹಿತರನ್ನ ಕೇಳಿದೆ ಕೂಡ, ಯಾವುದಾದ್ರೂ ಒಂದು ಒಳ್ಳೆಯ ಡೇಟ್ ಹೇಳಿ, ಯಾವ ನಕ್ಷತ್ರದಲ್ಲಿ ಮಗು ಹುಟ್ಟಿದ್ರೆ ಒಳ್ಳೆಯದಾಗುತ್ತೆ ಅಂತ ಎಲ್ಲ ನನಗೂ ಕ್ವೆಶನ್ಸ್ ಇತ್ತು. ಈ ಒಂದು ಕ್ವೆಶನ್ಸು ಹೋಗಿ ಕೇಳಿದಾಗ ಅವ್ರು ಹೇಳಿದ ಒಂದೇ ಮಾತು, ಹುಟ್ಟುತ್ತಾ ಇರುವಂಥ ಮಗುಗೆ ಯಾವುದೇ ರೀತಿ ನಾವು ನಕ್ಷತ್ರ ಇದೇ ಡೇಟಿಗೆ ಡೆಲಿವರಿ ಮಾಡಿಸ್ಕೊಳ್ಳಿ ಅಂತ ಹಾಕ್ಕೊಡೋವಂಥದ್ದಾಗುತ್ತೆ. ಅದು ನಾವು ದೇವರ ನಿರ್ಣಯ ಏನಿದೆ ಅದನ್ನು ನಾವು ತಡೆದು ನಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದಾಗುತ್ತೆ. ಸೊ ಹಾಗಾಗಿ ಡೆಲಿವರಿ ಡೇಟು ನಾನು ಯಾವುದೇ ಕಾರಣಕ್ಕೂ ಹಾಕ್ಕೊಡಲ್ಲ. ಯಾವತ್ತಿನ ದಿವಸ ಏನು ನಕ್ಷತ್ರ ಇದೆ ಅನ್ನುವಂಥದ್ದನ್ನು ನಾನು ಬೇಕಾದರೆ ಹೇಳ್ತೀನಿ. ಬಟ್ ಆದರೆ ಈ ಡೇಟ್ಗೆ ನಾನು ಡೆಲಿವರಿ ಮಾಡಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಬರೋದಿಲ್ಲಮ್ಮ ಅಂತ ಹೇಳಿದ್ರು. ಅದು ಸರಿ ಅಂತಲೇ ನನಗೂ ಅನ್ನಿಸ್ತು. ಬಿಕಾಸ್ ಇವಾಗ ನಾವೇನಾದರೂ ಮಾಡ್ಕೊಳ್ಳೋದು ಅನ್ನೋದಾದರೆ ಆ ಡೇಟ್ ಯಾಕೆ ಬೇಕು ಅಥವಾ ನಕ್ಷತ್ರ ಮುಹೂರ್ತ ಎಲ್ಲ ಯಾಕೆ ಬೇಕು ಅಲ್ವಾ. ಸೊ ಅವ್ರು ಹೇಳಿದ್ಮೇಲೆ ನನಗೂ ಅನ್ನಿಸ್ತು, ಹೌದಲ್ವಾ, ಇದು ದೇವರು ಮಾಡಬೇಕಾ, ಹುಟ್ಟು ಸಾವು ಅನ್ನೋವಂಥದ್ದು ದೇವರು ಮಾಡಿರುವಂಥ ನಿರ್ಣಯ. ಸೊ ಇದನ್ನು ನಾವು ಹೆಂಗೆ ಡಿಸೈಡ್ ಮಾಡಲಿಕ್ಕಾಗತ್ತೆ. ಇರಬಹುದು C-ಸೆಕ್ಷನ್ನೇ ಇರಬಹುದು, ಬಟ್ ನಾವು ಏನೇ ಪ್ಲ್ಯಾನ್ ಮಾಡಿದ್ರೂ ಆ ಟೈಮಿಗೆ ಏನಾಗಬೇಕೋ ಅದೇ ಆಗುತ್ತೆ ಅಂತ ಹೇಳ್ಬೋದು. ತುಂಬ ಜನ ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಅವತ್ತಿನ ದಿವಸಕ್ಕೆ ಹೋಗಿ ಮಾಡ್ಕೊತಾರೆ. ಬಟ್ ಆ ಟೈಮಿಗೆ ಆಗಲಿಲ್ಲ ಅಂತ
ಅಂತ ಅಂದಾಗ ಬೇಜಾರು ಮಾಡ್ಕೊಳ್ಳೋ ಅಂಥದ್ದು ಆ ಥರದ್ದು ಎಲ್ಲ ಇರುತ್ತೆ. ಹಾಗಾಗಿ ನಾನು ಅವ್ರು ಹೇಳಿದ್ಮೇಲೆ ಅವತ್ತಿನ ದಿವಸ ಮೈಂಡ್ ಫಿಕ್ಸ್ ಆದೆ. ಓಕೆ, ನನಗೆ ಯಾವಾಗ ಪೇನ್ ಬರುತ್ತೆ ಅಥವಾ ನನಗೆ ಯಾವಾಗ ಓಕೆ ಈ ಟೈಮ್ಗೆ ಹೋಗಬೇಕು ಅಥವಾ ನನಗೆ ಪೇನ್ ಬರ್ತಾಯಿದೆ ಅಂತ ಅನಿಸುತ್ತೋ ಅವಾಗ ಹೋಗೋಣ ಅಂತ ಹೇಳಿ. ಇನ್ನು ಫಸ್ಟ್ ಭೈರವ್ ಪ್ರೆಗ್ನೆನ್ಸಿಲೂ ಕೂಡ ನನಗೆ ಪೇನ್ ಬಂದಿತ್ತು ಆ್ಯಂಡ್ ಅವತ್ತಿನ ದಿವಸನೇ EDD ಡೇಟ್ ಕೂಡ ಇತ್ತು. ಸೊ ಗೊತ್ತಿಲ್ಲ ಅದು ಮೆಂಟಲಿ ಟ್ರಿಗರ್ ಆಯಿತಾ ನನಗೆ ಅಥವಾ ಏನು ಅಂತ, ಬಟ್ ಪೇನ್ ಬರೋದಕ್ಕೆ ಶುರುವಾಯಿತು. ಮಧ್ಯಾಹ್ನ ಬಂದಿದ್ದಂಥ ಪೇನು ಹಾಗೆ ಸ್ವಲ್ಪ ಕಮ್ಮಿ ಆಗಿತ್ತು. ಸೊ ಹಾಗಾಗಿ ನಾನು ಹೋಗ್ಬಿಡೋದು ವಾಸಿ, ಮತ್ತು ನೈಟಲ್ಲಿ ಜಾಸ್ತಿ ಆಗಿಬಿಟ್ರೆ ಮತ್ತೆ ಗಾಬರಿ ಆಗುತ್ತೆ, ನಮಗೂ ಟೆನ್ಷನ್ ಆಗುತ್ತೆ ಅಂತ ಹೇಳಿ ಸಂಜೆಂಗೆ ಹೋಗಿ ಅಡ್ಮಿಟ್ ಆಗಿದ್ದಂಥದ್ದು. ಸೊ ಈ ಸತಿ ಕೂಡ ಸೆಕೆಂಡ್ ಬೇಬಿ ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಆಯಿತು ನನಗೆ. ಆ್ಯಂಡ್ ಬ್ಯಾಕ್ ಪೇನ್ ಅಂತ ನನಗೆ ಫಸ್ಟ್ ಪ್ರೆಗ್ನೆನ್ಸಿಲಿ ನನಗೆ ಹೊಟ್ಟೆ ನೋವು ಅಥವಾ ಕೆಳ ಹೊಟ್ಟೆ ನೋವಿಗಿಂತ ನನಗೆ ಬ್ಯಾಕ್ ಪೇನ್ ತುಂಬ ಜಾಸ್ತಿ ಆಗಿತ್ತು. ಸೊ ಅದಕ್ಕೆ ಈ ಸತಿನೂ ಡೆಲಿವರಿಗೆ ಹತ್ರನೇ ಇದೆ ಅಲ್ವಾ ಇದು, ಸೊ ಮೋಸ್ಟ್ಲಿ ನನಗೆ ಬ್ಯಾಕ್ ಪೇನ್ ಅದಕ್ಕೆ ಬರ್ತಾಯಿದೆ, ಡೆಲಿವರಿ ನೋವು. ಮತ್ತು ನನಗೆ ಇಡೀ ನೈಟ್ ಡೆಲಿವರಿ ನೋವು ತಿನ್ನೋಕ್ಕಾಗಲ್ಲ. ಬಿಕಾಸ್ ಸಿ ಸೆಕ್ಷನ್ ಅಂತ ಗೊತ್ತಿದ ಮೇಲೆ 2 ಸತಿ ನೋವು ತಿನ್ನೋದ್ರಲ್ಲಿ ಅರ್ಥ ಇಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ ಫಸ್ಟ್ ಟೈಮಲ್ಲೂ ನಾನು ಸಿ ಸೆಕ್ಷನ್ ನೋವು ತಿಂದು ನಾರ್ಮಲ್ ಡೆಲಿವರಿ ಪೇನ್, ಲೇಬರ್ ಪೇನ್ ಕೂಡ ತೊಗೊಂಡು ಅದೊಂಥರ ತುಂಬ ಕಷ್ಟ ಆದಂಥ ಫೇಸ್ ಅಂತ ಹೇಳ್ಬೋದು, ಹೇಳ್ಕೊಳಕ್ಕಾಗಲ್ಲ. ಅದು ಒಂಥರ ಎರಡೂ ಪೇನ್ ತಿನ್ನೋವಂಥದ್ದಿದೆಯಲ್ಲ, ಅದು ಒಂಥರ ಬೇಜಾರು ಅನಿಸುತ್ತೆ. ಆಮೇಲೆ ಡೆಲಿವರಿ ಆದಮೇಲೆ ಅಯ್ಯೋ ಹೆಂಗಿದ್ರೂ ಆಪ್ರೇಷನ್ ನಾವು ತಿಂತಾಯಿದ್ದೀನಿ, ಸುಮ್ಮನೆ ಒಂದು ನೈಟೆಲ್ಲ ಪೂರ್ತಿ ನಾನು ಲೇಬರ್ ಪೇನ್ ತಿನ್ನಲ್ಲ ಅಂತ ಬೇಜಾರಾಗ್ತಿರುತ್ತೆ. ಸೊ ಅದಕ್ಕೆ ನಾನು ಈ ಸತಿ ಓಕೆ ಹೇಗಿದ್ರು ಸಿ ಸೆಕ್ಷನ್ ಅಲ್ವಾ, ಬ್ಯಾಕ್ ಪೇನ್ ಬಂದಿದೆ ನನಗೆ, ಸಿವಿಯರ್ ಆಗಿತ್ತು ಬ್ಯಾಕ್ ಪೇನ್, ಒಂಥರ ತುಂಬ ಪಟ ಯಾರೋ ಏನೋ ತೊಗೊಂಡು ಹೊಡಿತಾ ಇದ್ದಾರೇನೋ ಬ್ಯಾಕಲ್ಲಿ ಅನ್ನೋ ರೀತಿ ಪೇನ್ ಶುರು ಆಗಿಬಿಟ್ಟಿತ್ತು ನನಗೆ. ಸೊ ಹೇಳಿದೆ ನಮ್ಮ ಮನೆಯವ್ರಿಗೆ, ನನಗೆ ಲಾಸ್ಟ್ ಟೈಮ್ ಥರ ತುಂಬ ಪೇನ್ ಬರೋ ತನಕ ವೆಯ್ಟ್ ಮಾಡಲಿಕ್ಕಾಗಲ್ಲ, ವಿ ವಿಲ್ ಗೋ ಎನಿವೇಸ್ 36 ವೀಕ್ಸ್ ಆದಮೇಲೆ ಯಾವಾಗ ಬೇಕಾದರೂ ಡೆಲಿವರಿ ಮಾಡಿಸ್ಕೊಳ್ಬೋದು ಅಂತ ಹೇಳಿದಾರಲ್ವ, ಸೊ ವಿ ವಿಲ್ ಗೋ ಅಂತ ಹೇಳಿದೆ. ಎಸ್, ನೆಕ್ಸ್ಟ್ ಡೇಗೆ ಯಾವ ನಕ್ಷತ್ರ ಇದೆ ಅಂತ ಕೂಡ ನಾವು ನೋಡಿದ್ವಿ. ನೆಕ್ಸ್ಟ್ ಡೇಗೆ ರೋಹಿಣಿ ನಕ್ಷತ್ರ ಅನ್ನೋದಿತ್ತು. ಸೊ ಆಯಿತು, ಇನ್ಫ್ಯಾಕ್ಟ್ ನಂದು ಕೂಡ ರೋಹಿಣಿ ನಕ್ಷತ್ರನೇ ಇದೆ. ಸರಿ, ಒಳ್ಳೆ ನಕ್ಷತ್ರನೇ, ಕೃಷ್ಣ ಹುಟ್ಟಿರುವಂಥ ನಕ್ಷತ್ರ, ಹೋಗೋಣ ಪರವಾಗಿಲ್ಲ ಅಂತ ಹೇಳಿ ಹೋಗಿದ್ದಂಥದ್ದು. ಅದನ್ನು ಬಿಟ್ಟು ಬೇರೆ ಏನು ಆಸ್ಟ್ರಾಲಜರಿಗೆ ಫೋನ್ ಮಾಡಿ ಅವ್ರನ್ನ ಕೇಳಿ ಅಥವಾ ಮುಂಚೆನೇ ಡೇಟ್ ಹಾಕಿಸ್ಕೊಂಡು ಹೋಗಿದ್ದಂಥದ್ದೆಲ್ಲ ಏನೂ ಇಲ್ಲ. ಒಳ್ಳೆ ದಿವಸನ, ಒಳ್ಳೆ ವಾರನ, ಪ್ರತಿಯೊಂದು ದಿವಸನೂ ಒಳ್ಳೆ ದಿವಸನೇ, ಪ್ರತಿಯೊಂದು ವಾರನೂ ಒಳ್ಳೆ ವಾರನೇ. ಬಟ್ ನಮ್ಮ ಮೈಂಡಲ್ಲಿ ಆ ಒಂದು ಮೈಂಡ್ ಸೆಟ್ ಆಗಿಬಿಟ್ಟಿದೆ, ಕೆಲವೊಂದು ವಾರಗಳು ಮಾತ್ರ ಒಳ್ಳೆಯ ದಿವಸ, ಕೆಲವೊಂದು ವಾರಗಳು ಒಳ್ಳೆಯ ದಿವಸ ಅಲ್ಲ ಅಂತ. ಎಸ್, ಐ ಟೋಟಲಿ ಅಗ್ರಿ. ಕೆಲವೊಂದು ಪಾಸಿಟಿವಿಟಿ, ಕೆಲವೊಂದು ನೆಗೆಟಿವಿಟಿ ಅನ್ನುವಂಥದ್ದು ಇರುತ್ತೆ. ಬಟ್ ತುಂಬ ನಾನು ಅದನ್ನು ನಂಬಲಿಕ್ಕೆ ಹೋಗೋದಿಲ್ಲ. ಬಟ್ ಓಕೆ, ಒಳ್ಳೆ ದಿವಸ ಅಂತಂದರೆ ಅಷ್ಟೇ ಆಯಿತು, ಇದೇ ಡೇಟು ಇದೇ ಟೈಮು ಅನ್ನೋವಂಥದ್ದೆಲ್ಲ ಏನಿಲ್ಲ. ಗ್ರೇವಿ ಇನ್ನೂ ಕುದಿಲಿಕ್ಕೆ ಟೈಮ್ ಬೇಕು. ಪಾಪು ಕೂಡ ಎದ್ದಾನೆ, ಅವ್ನಿಗೊಂದು ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಅನ್ಪ್ಯಾಕಿಂಗ್ ಮಾಡ್ತೀನಿ. ಸೊ ಅಷ್ಟೊತ್ತಿಗೆ ಇದು ಕೂಡ ರೆಡಿ ಆಗುತ್ತೆ. ಲಾಸ್ಟ್ ಟಚ್ಚಪ್ಪು, ಇದು ಸ್ವಲ್ಪ ನೀರು ಜಾಸ್ತಿ ಹಾಕಿರೋದ್ರಿಂದ ಒಂಚೂರು ಕಡಲೆ ಹಿಟ್ಟನ್ನು ಕಲಿಸ್ಬಿಟ್ಟು ಹಾಕೋದ್ರಿಂದ ಥಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ. ಚಪಾತಿಗೆ, ಪೂರಿಗೆ ಎಲ್ಲನೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಅದು ಫೈನಲ್ ಫಿನಿಶಿಂಗ್ ತೋರಿಸ್ತೀನಿ, ಅದಕ್ಕೆ ಮುಂಚೆ ಪಾಪಗೆ ಹಾಲು ಕುಡಿಸ್ತೀನಿ. ಫೈನಲಿ ನಿಮ್ಮ ಜೊತೆ ಮಾತಾಡ್ತಾ ಈ ಕಡೆ ನನ್ನ ಡಿನ್ನರ್ ಕೂಡ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು, ಭೈರವ್ಗೂ ಕೂಡ ತುಂಬ ಇಷ್ಟ ಆಯಿತು. ಇನ್ನು ಇದು ಪೂರಿ ಜೊತೆ, ಚಪಾತಿ ಜೊತೆ, ರೈಸ್ ಜೊತೆ ಎಲ್ಲದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೀತಿ ಫೈನಲ್ ಆಗಿ ಕನ್ಸಿಸ್ಟೆನ್ಸಿ ಬಂದಿತ್ತು. ಆ್ಯಂಡ್ ಎಸ್, ನಿಮ್ಮ ಕ್ವೆಶನ್ಗೆ ಉತ್ತರ ಸಿಕ್ಕಿದೆ ಅಂತ ಅನಿಸುತ್ತೆ. ಯಾವುದೇ ಒಂದು ಕಾರ್ಯನೂ ಅದಕ್ಕೆ ಆದಂತೆ ಆಗಲಿಕ್ಕೆ ಬಿಟ್ಬಿಡಿ, ಜಸ್ಟ್ ಗೋ ವಿತ್ ದ ಫ್ಲೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ. ಹಬ್ಬ ಇವಾಗ ಸ್ವಲ್ಪ ರೆಸ್ಟ್ ಆಯಿತು, ಡಿನ್ನರ್ ಎಲ್ಲ ಮಾಡಿ, ಊಟ ಎಲ್ಲ ಮಾಡಿ ಇವಾಗ ಕೂತ್ಕೊಂಡ್ವಿ. ಸೊ ನಾನು ಆಗಲೇ ಮಾತಾಡ್ತಾ ಇರಬೇಕಾದಾಗ ಒಂದು ಆರ್ಡರ್ ಬಂತಲ್ವ, ಒಂದು ಪಾರ್ಸೆಲ್ ಬಂತಲ್ವ. ಸೊ ಏನು ಅಂತ ಹೇಳಿದ್ರೆ, ಈ ರೀತಿ ಪುಟ್ಟ ಮಣಿಗಳು ಪಾಪುಗೆ ಹುಟ್ಟಾಗಿಂದ ತೊಗೊಳ್ಬೇಕಂತ ಅಂದ್ಕೊಳ್ತಾ ಇದ್ದೆ. ಇದನ್ನು ಭೈರವ್ ಹುಟ್ಟಿದಾಗ ನಮ್ಮ ಮನೆಯವರು ಅನ್ನಪೂರ್ಣೇಶ್ವರಿಗೆ ಹೋದಾಗ ತೊಗೊಂಡು ಬಂದಿದ್ರು. ಸೊ ಈ ಸತಿ ಅಂತೂ ಯಾರು ಹೋಗಿದ್ರು ಬಟ್ ಸಿಕ್ಕಿಲ್ಲ ಅಂತ ಹೇಳಿದ್ರು. ಸರಿ ಆಯ್ತು, ಏನು ಮಾಡಿದೆ ಅಂತ ಹೇಳಿ ಆನ್ಲೈನಲ್ಲೇ ನೋಡ್ತಾ ಇದ್ದೆ. ಈ ರೀತಿ ಪುಟ್ಟ ಮಣಿಗಳು ತುಂಬ ಬಂದಿದೆ. ಈ ರೀತಿ ಪುಟ್ಟ ಗೆಜ್ಜೆಗಳು ಕೂಡ ಇದೆ. ಪಾಪುಗೂ ಹಾಕಿ, ಭೈರವ್ಗೂ ಹಾಕಿ. ತೋರ್ಸಕ್ಕಂದ ನಿಂದು ಕೈಯೆಲ್ಲ ಚಪಾತಿ ಮಾಡಿರೋದನ್ನ ನೋಡಿ ಹೆಂಗೆ ಮಾಡ್ಕೊಂಡಿದ್ದಾನೆ. ಅವನು ಚಪಾತಿ ಮಾಡಿ ಯಾವ ರೀತಿ ಮಾಡ್ಕೊಂಡಿದ್ದಾನೆ ಕೈನ. ಸೊ ಇದು ಬಂದು ಈವಿಲ್ ಐ ಥರದ್ದು ಇದೆ, 2 ಕಡೆ ಮಣಿ. 2 ಪಾಪುಗೆ ಹಾಕಿದ್ಯಾ, ನನಗೂ ಹಾಕು ಅಂತ ಅವನು ಕೈಗೆ ಕಾಲ್ಗೆ ಎಲ್ಲ ಕಟ್ಟಿಸ್ಕೊಂಡಿದ್ದಾನೆ.
ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಗೊತ್ತಿಲ್ಲ, ಇದನ್ನು ಹಾಕಿದ್ರೆ ದೃಷ್ಟಿ ಆಗಲ್ಲ ಮಕ್ಕಳಿಗೆ ಅಂತ ಹೇಳ್ತಾರೆ. ದೃಷ್ಟಿ ಎಷ್ಟರ ಮಟ್ಟಿಗೆ ಇದು ಹೊಡೆಯುತ್ತೆ ಅಥವಾ ದೃಷ್ಟಿ ಅನ್ನೋದು ಏನು ಅಂತ ನನಗೆ ಪ್ರಾಕ್ಟಿಕಲಿ ನನಗೇನು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅದು. ಬಟ್ ಆದರೂ ತುಂಬ ಚೆನ್ನಾಗಿ ಅನಿಸುತ್ತೆ, ಮಕ್ಕಳು ಕೈ ಕಾಲು ಮುದ್ದಾಗಿ ಕಾಣಿಸುತ್ತೆ ಈ ರೀತಿ ಪುಟ್ ಪುಟ್ಟು ಕರಿಮಣಿದು ಹಾಕೋದ್ರಿಂದ ಅಂತ ಹೇಳಿ ತರಿಸಿದ್ದೆ. ತುಂಬಾ ಚೆನ್ನಾಗಿದೆ, ಎಷ್ಟೊಂದು ಬಂದಿದೆ ಆ್ಯಕ್ಚುಲಿ. ಈ ರೀತಿ ಓಮ್ ಡಿಸೈನ್ ಇರುವಂಥದ್ದು ಮತ್ತು ವೈರವ್ ಹಾಕ್ಕೊಂಡಿರುವಂಥದ್ದು ಆ್ಯಂಡ್ ಈ ರೀತಿ ಪುಟ್ ಪುಟ್ ಗೆಜ್ಜೆದು ಆ್ಯಂಡ್ ಇದು ಬರೀ ಕರಿಮಣಿದು ಎಷ್ಟು ಕ್ಯೂಟ್ ಅನಿಸುತ್ತೆ ನೋಡಿ ಇದು. ಸೊ ಇದೆಲ್ಲ ಬಂದಿದೆ, ಪಾಪುಗೆ ಹಾಕಿದ್ದು ಇದನ್ನು ಆರ್ಡರ್ ಮಾಡಿದ್ದೆ. ಮತ್ತು ಇನ್ನೂ ಒಂದು ಬೆಡ್ ಸ್ಪ್ರೆಡ್ ಕೂಡ ಆರ್ಡರ್ ಮಾಡಿದೆ, ಅದು ಕೂಡ ಬಂದಿದೆ. ಇನ್ನು ನಾಳೆ ಒಂದಷ್ಟು ಐಟಮ್ಸು ಮೀಶೋನಲ್ಲಿ ಒಂದಷ್ಟು ಐಟಮ್ಸ್ ಬುಕ್ ಮಾಡಿದ್ದೀನಿ, ಮನೆಗೆ ಬೇಕಾಗಿರೋಂಥ ಐಟಮ್ಸ್ಗಳನ್ನ. ಅದು ತುಂಬ ಲೇಟ್ ತೋರಿಸ್ತಾ ಇದೆ ಡೆಲಿವರಿ, ಯಾಕೆ ಅಂತ ಗೊತ್ತಿಲ್ಲ. ಮೀಶೋ ಐ ಥಿಂಕ್ ಇದು 1ನೇ ಸತಿನೋ 2ನೇ ಸತಿ ಅನ್ಸುತ್ತೆ ನಾನು ಇದು ಆರ್ಡರ್ ಮಾಡ್ತಿರೋದು. ತುಂಬ ಲೇಟ್ ಅನ್ಸುತ್ತಪ್ಪ ಡೆಲಿವರಿ. 28 ಅಂತ ಇತ್ತು, ಈಗ ನೋಡಿದ್ರೆ 30th ಅಂತ ಇದೆ. ಸೊ ನಾವು ಅದು ಈಗರಿರುತ್ತಲ್ಲ ನೋಡಬೇಕು ಅನ್ನೋದು ಅದು ಹೋಗೇ ಬಿಟ್ಟಿರುತ್ತೆ ಅನ್ಸುತ್ತೆ. ಗೋ ವಾಶ್ ಯೋರ್ ಹ್ಯಾಂಡ್ಸ್, ಇಟ್ಸ್ ಟೈಮ್ ಟು ಸ್ಲೀಪ್, ಲೆಟ್ ಸ್ಲೀಪ್. ದೆನ್ ವಾಟ್ ಯು ವಿಲ್ ಡೂ? I will play. Go play. ಸೊ ಇವನು ಇನ್ನು ಮಲಗಿಸೋದು ಇವನೊಂದು ದೊಡ್ಡ ಟಾಸ್ಕ್ ನಮಗೆ. ಪಾಪು ಹೆಂಗೋ ಮಲಗಿದ್ದಾನೆ, ಹಾಲು ಕುಡಿಸ್ಬಿಟ್ಟು ಅವನನ್ನು ಮಲಗಿಸ್ದೆ. ಇಲ್ಲಾಂದರೆ ನಮ್ಗೆ ಊಟ ಮಾಡ್ಲಿಕ್ಕೆ ಬಿಡಲ್ಲ ಅವನು. ಅಳ್ತಾ ಇದ್ರೆ ನಮಗೂ ಮನ್ಸು ಬರಲ್ಲ ಊಟ ಮಾಡಲಿಕ್ಕೆ. ಅದಕ್ಕೆ ನಾನು ಫಸ್ಟ್ ಅವನಿಗೆ ಅವನೆಲ್ಲ ಸಮಾಧಾನ ಆದಮೇಲೆ ನಾನು ನೆಮ್ಮದಿಯಾಗಿ ಕುತ್ಕೊಂಡು ಊಟ ಮಾಡ್ತೀನಿ. ಅಲ್ಲಿ ಮಗು ಅಳ್ತಾ ಇದ್ರೆ ಇಲ್ಲಿ ತಿನ್ನಕ್ಕೆ ನನಗೂ ಮನ್ಸಾಗ್ತಾ ಇರಲ್ಲ. ಸೊ ಎಸ್, ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗ್, ನನ್ನ ಈವ್ನಿಂಗ್ ವ್ಲಾಗ್ ಅಂತ ಹೇಳಬಹುದು. ಆ್ಯಂಡ್ ಎಸ್, ಪಾಪು ಮಲಗಿದೆ, ಈಗ ನಾನು ಮಲಗುವಂಥ ಟೈಮು. ಬೆಡ್ಡೆಲ್ಲ ರೆಡಿ ಮಾಡಬೇಕು. ಫುಲ್ಲು ಬೈರೋ ಓಡಾಡಿ ಇದನ್ನೆಲ್ಲ ಹ್ಯಾಪಜಾರ್ಡ್ ಮಾಡ್ದಾನೆ. ಸೊ ಬೆಡ್ಡೆಲ್ಲ ನೀಟ್ ಮಾಡಿ ಪಾಪುನ ಕರ್ಕೊಂಡು ಬಂದು ಮಲಗಿಸ್ಕೊಂಡು ಮಲ್ಕೊಳ್ತೀನಿ. ಆ್ಯಂಡ್ ನನ್ನ ನೈಟ್ ಡ್ಯೂಟಿ ಶುರು ಆಗುತ್ತೆ. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್, ಗುಡ್ ನೈಟ್ ಆ್ಯಂಡ್ ಬಾಯ್.